ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮ ಒಬ್ಬೊಬ್ಬರಿಗಾಗಿ ನಿರೀಕ್ಷೆ ಇರುವ, ಸಂತೋಷವಿರುವ ದಿನವನ್ನು ಹಾರೈಸುತ್ತೇನೆ. ಮಕ್ಕಳಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸುತ್ತಿದ್ದೇವೆ. ತಂದೆ ತಾಯಿಯರೇ, ಈ ಪ್ರಾರ್ಥನೆಗೆ ನೀವು ಎಷ್ಟು ಮಾತ್ರ ಪ್ರಾಮುಖ್ಯತೆ ನೀಡುತ್ತಿದ್ದೀರಾ ಎಂದು ನಮಗೆ ಅರ್ಥವಾಗುತ್ತದೆ. ಮಕ್ಕಳಿಗಾಗಿರುವ ಪ್ರಾರ್ಥನೆಯಲ್ಲಿ ಅವರ ಜೀವನವು ಅನುಗ್ರಹವಾಗುತ್ತದೆ, ಅವರ ಸ್ವಭಾವದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಕರ್ತರಾದ ಯೇಸುವೆ, ನಿಮ್ಮ ಪವಿತ್ರ ರಕ್ತದಿಂದ ಇವರನ್ನು ಪವಿತ್ರೀಕರಿಸಿರಿ, ವಾಕ್ಯದಿಂದ ತುಂಬಿರಿ, ಪವಿತ್ರಾತ್ಮರಿಂದ ಅಭಿಷೇಕಿಸಿರಿ. ಪ್ರಿಯರೇ, ಈ ವಾಕ್ಯ ಶುಶ್ರೂಷೆ ಆಲಿಸುವ ಈ ಸಮಯ ನಿಮಗೆ ಯಾರಿಗೂ ನಷ್ಟವಾಗುವುದಿಲ್ಲ. ಅದೊಂದು ಅನುಗ್ರಹದ ಕೃಪೆಯ ಸಮಯವಾಗಿದೆ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಒಂದು ಅನುಗ್ರಹವಾಗಲಿ. ಪ್ರಭುವೇ, ಈ ಪ್ರಾರ್ಥನೆಯಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ. ಪ್ರಿಯರೇ, ಅನೇಕರ ಜೀವನದಲ್ಲಿ ಅವರನ್ನು ಬೇಸರ ಉಂಟು ಮಾಡಿದ್ದು ಒಂದು ಸೋಂಬೇರಿತನ. ಅವರ ಸಮಸ್ಯೆ ಅದಕ್ಕೆ ಒಂದು ಕಾರಣವಾಗಿದೆ, ಅವರ ಕಷ್ಟವೂ ಒಂದು ಕಾರಣವಾಗಿದೆ. ಅನೇಕರು ಈ ಆಲಯಕ್ಕೆ ಬರುವುದು ಅವರ ಸಮಸ್ಯೆಗಳನ್ನು ದೇವರ ಸನ್ನಿಧಿಗೆ ಹೇಳಲಾಗಿದೆ. ಎಲ್ಲಾ ವಿಧದ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಒಂದು ಸ್ಥಳವಾಗಿದೆ. ಪ್ರತ್ಯೇಕವಾಗಿ ಎಲ್ಲರಿಗಾಗಿ ಈಗ ಪ್ರಾರ್ಥಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ ನಮಗೊಂದು ನಿರೀಕ್ಷೆಯಾಗಿ, ನಮಗೊಂದು ಜ್ಞಾನವಾಗಿ ಮಾರ್ಪಡಲಿ. ಕೀರ್ತನೆಗಳು 63ನೇ ಅಧ್ಯಾಯ 5ರಿಂದ 7ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ನನಗೆ ನೀನು ನಿರಂತರ ಸಹಾಯಕ, ನಿನ್ನ ರೆಕ್ಕೆಗಳಡಿ ನಾ ಸುಖಿ ಗಾಯಕ. ಪ್ರಿಯರೇ, ಒಂದು ವ್ಯಕ್ತಿ ದೇವರ ನಾಮವನ್ನು ಸ್ಮರಣೆ ಮಾಡುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಅವರ ಪ್ರಾರ್ಥನೆಗೆ ಒಂದು ಅನುಗ್ರಹವಿದೆ. ಯಾರೆಲ್ಲ ಆಗಿದೆ ದೇವರನ್ನು ಸ್ಮರಿಸುವುದು, ಧ್ಯಾನಿಸುವುದು, ಅವರ ಜೀವನವನ್ನು ದೇವರು ಅನುಗ್ರಹದಿಂದ ತುಂಬುತ್ತಾರೆ, ಸಂತೃಪ್ತಿಗೊಳಿಸುತ್ತಾರೆ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಡೈಲಿ ಬ್ಲೆಸ್ಸಿಂಗ್ ನಲ್ಲಿ ವಾಕ್ಯ ಆಲಿಸುವ ಪ್ರಿಯರೇ, ಕೆಲವೊಮ್ಮೆ ನಿಮಗೆ ಒಂದು ನೋವಿರಬಹುದು. ನನ್ನ ಪ್ರಾರ್ಥನೆ ದೇವರು ಆಲಿಸುತ್ತಿಲ್ಲವಲ್ಲ, ಒಂದು ನಿರಾಸೆ ಸಹ ಇರಬಹುದು. ಸಮಸ್ಯೆಯಲ್ಲಿ ಮನಸ್ಸು ಸತ್ತಂತೆ ಇರಬಹುದು. ಎಲ್ಲರ ಮುಂದೆ ಸಂತೋಷದಿಂದ ನಡೆದಾಡುವವರು ನೀವಾಗಿರಬಹುದು. ಪ್ರಿಯರೇ, ನಿಮ್ಮ ಮನಸ್ಸು ಸತ್ತು ಹೋದ ಹಾಗೆ ಇದ್ದೀರಾ? ಏನಾದರೂ ಸಮಸ್ಯೆಯ? ಇಂದು ಎಲ್ಲರಿಗಾಗಿ ನಮಗೆ ಪ್ರಾರ್ಥಿಸೋಣ. ಈ ಪ್ರಾರ್ಥನೆ ಮೃಷ್ಟಾನ್ನ ತಿಂದಂತೆ ಸ್ವರ್ಗದ ದೇವರು ನಿಮ್ಮನ್ನು ಸಂತೃಪ್ತಿಗೊಳಿಸುತ್ತಾರೆ. ದೇವರ ಸ್ಪಂದನೆ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಅಲ್ಲಿಯ ಒಳ್ಳೆಯ ಒಂದು ಸಮಯ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಆಮೇನ್. ಬೇಸರ ಪಡಬೇಡಿ ಪ್ರಿಯರೇ, ದೇವರ ವಾಕ್ಯವನ್ನು ನಮಗೆ ಧ್ಯಾನಿಸಿ ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.